ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್ ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ವಿದ್ಯಾರ್ಥಿಗಳೇ, ನಾನು ಇವತ್ತಿನ ದಿವಸ ರಾಸಾಯನಿಕ ಸೂತ್ರಗಳನ್ನು ಬರೆಯೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ನಮಗಿದು ಬರೆಯೋಕ್ಕೆ ಭಾಳ ಕನ್ಫ್ಯೂಷನ್ ಅಲ್ಲತ್ತದ್ರಿ, ಅದ್ರ ಬಗ್ಗೆ ಡೌಟ್ ಕ್ಲಿಯರ್ ಮಾಡಿರಿ ಅಂತ ಹೇಳ್ತಿದ್ರಿ. ಈ ಒಂದು ವಿಡಿಯೋದಾಗೆ ಏನು ಮಾಡ್ತೀನಿ, ಎಲ್ಲ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ಈ ರಾಸಾಯನಿಕ ಸೂತ್ರಗಳನ್ನು ಬರಿಬೇಕಾಗಿತ್ತಂದ್ರೆ ಈ ಧಾತುಗಳ ವೆಲೆನ್ಸಿಗಳನ್ನು ನೆನ್ಪಿಟ್ಕೋದು ಭಾಳ ಅವಶ್ಯಕ ಅದ. ಸರ್ ಇದೇನು ರೀ ಇಷ್ಟು ವೆಲೆನ್ಸಿಗಳು ಅದಾವಲ್ಲ, ಇವೆಲ್ಲ ಹೆಂಗೆ ನೆನ್ಪಿಟ್ಕೋಬೇಕ್ರಿ ಅಂತ ನಿಮ್ಗೆ ಅನಿಸ್ಬೋದು. ನಾನು ನಿಮಗೆ ಏನು ಹೇಳ್ತೀನಿ ಅಂದ್ರೆ ಫಸ್ಟ್ ಒಂದು ಟ್ರಿಕ್ ಹೇಳ್ಕೊಡ್ತೀನಿ, ಅದ್ರ ಪ್ರಕಾರ ಓದ್ರಿ, ಏನಾಗ್ತದೆ ನಿಮಗೆ ನೆನ್ಪಿಡೋಕ್ಕೆ ಸರಳ ಆಗ್ತದೆ. ಇಲ್ಲಿ ನೋಡಿರಿ, ಆಯನಿನ ಹೆಸರು ಫಸ್ಟ್ ಕಾಲಮ್ ನೋಡಿರಿ, ಮತ್ತಿಲ್ಲೇನದ ಸಂಯೋಗ ಸಾಮರ್ಥ್ಯ. ಸಂಯೋಗ ಸಾಮರ್ಥ್ಯ ಅಂದ್ರೇನು ವೆಲೆನ್ಸಿ ಅಂತ ಕರೀತಾರೆ. ನೀವು ಹಿಂದಿನ ಕ್ಲಾಸ್ನಾಗ ಕಲ್ತು ಬಂದ್ರಿ ವೆಲೆನ್ಸಿ ಅಂದ್ರೆ. ಫಸ್ಟ್ ನೋಡಿರಿ, ಈ ಲೈನನ್ನು ನೆನಪಿಟ್ಕೋಬೇಕಾಗಿತ್ತಂದ್ರೆ ಹೆಂಗೆ ನೆನ್ಪಿಡ್ಬೇಕಂದ್ರೆ, ನಾ ಕಹು ಅಗರ್ ಕ್ಯೂಟ್ ತುಜೆ. ನೋಡ್ರಿ, ನಾ ಕಹು ಅಗರ್ ಕ್ಯೂಟ್, ಕ್ಯೂ ಆಗೋಣ ಏನು ಬರ್ತದೆ, ಟೂ ಬರ್ತದೆ. ಅಂದ್ರೆ ಇಲ್ಲಿ ತನಕ ಏನದವ, ಒಂದು ವೆಲೆನ್ಸಿ ಅದಾವ. ನಾ ಕಹು ಅಗರ್ ಕ್ಯೂಟ್ ತುಜೆ ಮಾಂಗೆ ಕಾರ್ ಜನ್ ಫೆರಾರಿ. ನೋಡ್ರಿ, ಮಾಂಗೆ ಕಾರ್ ಜನ್ ಫೆರಾರಿ ಕ್ಯೂ ನಹಿ. ಇಲ್ಲಿನೂ ಏನು ಬಂತು, ಕಾಪರ್ ತನ ಟೂ ಬಂತು, ಕ್ಯೂ ನಹಿ ಅಲ್ಟೋ ಫೆರಾರಿ. ಅಲ್ಟೋ ಮತ್ತು ಫೆರಾರಿ ಇದ್ದಲ್ಲಿನದ ಮೂರು ಅದ. ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ, ನಾ ಕಹು ಅಗರ್ ಕ್ಯೂಟ್ ತುಜೆ ಮಾಂಗೆ ಕಾರ್ ಜನ್ ಫೆರಾರಿ ಕ್ಯೂ ನಹಿ ಅಲ್ಟೋ ಫೆರಾರಿ. ಈ ರೀತಿ ನೆನಪಿಟ್ರೆ ಅಂದ್ರೆ ಏನಾಗ್ತದೆ, ನಿಮಗೆ ವೆಲೆನ್ಸಿಗಳು ಏನತ್ತವ ನೆನಪುಳಿತಾವೆ. ನೋಡ್ರಿ, ಇದ್ರದ್ದು ಲೈನಿಂದೆಲ್ಲ ನಿಮಗೆ ಗೊತ್ತಾಯ್ತಂತ ಅನ್ಕೋತೀನಿ. ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ, ನಾ ಕಹು ಅಗರ್ ಕ್ಯೂಟ್ ತುಜೆ ಮಾಂಗೆ ಕಾರ್ ಜನ್ ಫೆರಾರಿ ಕ್ಯೂ ನಹಿ ಅಲ್ಟೋ ಫೆರಾರಿ. ಇದು ನೆನಪು ಇಟ್ಕೊಳ್ಳೋಕ್ಕೋಸ್ಕರ ಮಾತ್ರ. ನೆಕ್ಸ್ಟ್ ನೋಡ್ರಿ, ಅಲೋಹಿಯ ಧಾತುಗಳು ನೋಡ್ರಿ. ಅಲೋಹಿಯ ಧಾತುಗಳು ನೋಡ್ರಿ, ಫಸ್ಟ್ ಹೈಡ್ರೋಜನ್ ಬರ್ತದೆ. ಯಾವಾಗಲೂ ಹೈಡ್ರೋಜನ್ ಇರ್ತದೆ, +1 ಇರ್ತದೆ. ನೆಕ್ಸ್ಟ್ ಹೈಡ್ರೈಡ್, ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್. ಹೈಡ್ರೈಡ್, ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್ ಇವೇನಿದು -1 ಇರ್ತಾವೆ. ಲಾಸ್ಟಿಗೆ ಡ ಬಂದು ಅಂದ್ರೆ ಏನಿರ್ತಾವೆ, ಅವು ಮೈನಸ್ ಇರ್ತಾವೆ. ನೆಕ್ಸ್ಟ್ ಇಲ್ಲಿ ವೆಲೆನ್ಸಿ ಎರಡು ಇದ್ದದ್ದು ನೋಡ್ರಿ, ಆಕ್ಸೈಡ ಮತ್ತು ಸಲ್ಫೈಡ್. ನೀವು ನೆನಪಿಟ್ಕೊಂಡ್ಬಿಡ್ರಿ, ಆಕ್ಸೈಡ ಮತ್ತು ಸಲ್ಫೈಡ್ ಏನಿರ್ತದೆ, -2 ಇರ್ತದೆ. ನೈಟ್ರೈಡ್ ಏನಿರ್ತದೆ, -3 ಇರ್ತದೆ. ಇವು ಮೂರು ನೆನಪಿಟ್ಕೋರಿ. ಉಳ್ಕಿದ್ವೆಲ್ಲ -1 ಇರ್ತದೆ. ಹೈಡ್ರೋಜನ್ ಅಂತ ಏನಿರ್ತದೆ, +1 ಇರ್ತದೆ. ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ, ಹೈಡ್ರೋಜನ್, ಹೈಡ್ರೈಡ್, ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್. ನೆಕ್ಸ್ಟ್ ಆಕ್ಸೈಡ, ಸಲ್ಫೈಡ, ನೆಕ್ಸ್ಟ್ ಇಲ್ಲಿ ನೈಟ್ರೈಡ್. ಇಷ್ಟು ನೆನಪದವಂತ ನಾ ಭಾವಿಸೀನಿ. ನೆಕ್ಸ್ಟ್ ನೋಡ್ರಿ, ಬಹುಪರಮಾಣುವಿನ ಅಯಾನುಗಳು ಬರ್ತಾವೆ. ಬಹುಪರಮಾಣು ಅಂದ್ರೇನು, ಒಂದಕ್ಕಿಂತ ಹೆಚ್ಚು ಧಾತುಗಳದಾವ. ಇಲ್ಲಿ ನೋಡ್ರಿ, ನೈಟ್ರೋಜನ್ ಅನ್ನೋದ, ಹೈಡ್ರೋಜನ್ ಅನ್ನೋದ, ಇವೆರಡು ಸೇರಿಸಿ ಏನದ ಅಮೋನಿಯಂ ಅಂತಾರೆ. ಅಮೋನಿಯಂ ಏನದ +1 ವೆಲೆನ್ಸಿ ಅದ. ನೆಕ್ಸ್ಟ್ ಹೈಡ್ರಾಕ್ಸೈಡ್ ಏನದ -1 ವೆಲೆನ್ಸಿ ಅದ. ನೈಟ್ರೈಟ್ ಏನದ NO3 -1 ಅದ. ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೆ ಏನದ HCO3 -1. ಇಲ್ಲಿ ತನಕ ಏನದವ ವೆಲೆನ್ಸಿ 1 ಅದಾವ. ನೆಕ್ಸ್ಟ್ ನೋಡ್ರಿ, ಕಾರ್ಬೋನೇಟ್. ಹೈಡ್ರೋಜನ್ ಕಾರ್ಬೋನೇಟ್ ಬಂತಂದ್ರೆ -1 ಬರ್ತದೆ. ಬರೀ ಕಾರ್ಬೋನೇಟ್ ಬಂತಂದ್ರೆ CO3 2- ವೆಲೆನ್ಸಿ ಬರ್ತದೆ. ನೆಕ್ಸ್ಟ್ ಸಲ್ಫೈಟ್, SO3 2-. ಫೈಟ್ ಬಂದದಿಲ್ಲಿ, ಸಲ್ಫೇಟ್. ಇಷ್ಟೇ ನೋಡ್ರಿ ಎಷ್ಟು ವ್ಯತ್ಯಾಸ ಅದ. ಫೈಟ್ ಬಂತಂದ್ರೆ SO3 2- O3 ಬರ್ತದೆ. ಸಲ್ಫೇಟ್ ಬಂತಂದ್ರೆ O4 ಬರ್ತದೆ. ನೆಕ್ಸ್ಟ್ ನೋಡ್ರಿ, ಫಾಸ್ಫೇಟ್ ಅಂದ್ರೆ PO4 3-. ಇಲ್ಲಿ ಫೇಟ್ ಬಂದಿತ್ತಲ್ಲ, ಅದಕ್ಕೆ O4 ಬಂದಿತ್ತು, ಇಲ್ಲಿ O4 ಇಲ್ಲಿನೂ. ಇಷ್ಟು ನೀವು ನೆನಪಿಟ್ರಿ ಅಂದ್ರೆ ಏನಾಗ್ತದೆ, ನಿಮಗೆ ಆ ರಾಸಾಯನಿಕ ಸೂತ್ರಗಳನ್ನು ಬರೆಯೋಕೆ ಏನಾಗ್ತದೆ, ನಿಮಗೆ ಈಸಿ ಆಗ್ತದೆ. ಇನ್ನೊಂದು ಸರ್ ಏನು ರೀ, ಇಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ ರೀ, ಏನು ರೀ ಅಂತ ಕೇಳಿದ್ರೆ, ಪ್ಲಸ್ ಅಂದ್ರೆ ಒಂದು ಎಲೆಕ್ಟ್ರಾನ್ ಏನಿರ್ತದೆ, ಇಲ್ಲಿ ಹೆಚ್ಚಿಗೆ ಇರ್ತದೆ, ಕೊಡುವಂಥ ಸಾಮರ್ಥ್ಯ, ಎಲೆಕ್ಟ್ರಾನನ್ನು ಕೊಡುವಂಥ ಸಾಮರ್ಥ್ಯ ಇರ್ತದೆ. ಮೈನಸ್ ಅಂದ್ರೆ ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇರ್ತದೆ. ಈಗ ರಾಸಾಯನಿಕ ಸೂತ್ರಗಳನ್ನು ಬರೆಯೋಣ. ಈ ಚಾರ್ಟನ್ನು ಒಂದು ಸಲ ವಿಡಿಯೋವನ್ನು ಪಾಸ್ ಮಾಡಿರಿ, ಈ ಚಾರ್ಟನ್ನು ಏನು ಮಾಡಿರಿ, ಒಂದು ಸಲ ನೋಡ್ಕೊಂಡು ಏನು ಮಾಡಿರಿ, ಅಲ್ಲಿ ರಾಸಾಯನಿಕ ಸೂತ್ರಗಳನ್ನು ಬರೆಯೋದು ಹೆಂಗಂತ ಹೇಳ್ತೀನಿ. ಇನ್ನೊಂದು ಹೇಳತ್ತೀನಿ, ಈ ಚಾರ್ಟನ್ನು ಬರ್ಕೊಂಡು ನೀವು ಓದುವಂಥ ಕೋಣೆ ಒಳಗೆ ಏನು ಮಾಡಿರಿ, ಒಂದು ಗೋಡೆಗೆ ಹಚ್ಚಿ
ತಿರುಗಾಡ್ಬೇಕಾದ್ರೆ ನೋಡ್ಕೊತ ತಿರುಗಾಡ್ರಿ ಏನಾಗ್ತದೆ ನಿಮ್ಗೆ ನೆನಪಿಳ್ತದೆ. ಈಗ ಇಲ್ಲಿ ಬರ್ರಿ, ಹೈಡ್ರೋಜನ್ ಕ್ಲೋರೈಡನ್ನು ರಾಸಾಯನಿಕ ಸೂತ್ರವನ್ನು ಬರೆಯಮ್ಮ. ಫಸ್ಟ್ ನೋಡಿರಿ, ಹೈಡ್ರೋಜನ್ ಎಲ್ಲಿ ಅದ ನೋಡಿರಿ, ಇಲ್ಲಿ ಅದ ಹೈಡ್ರೋಜನ್. ಫಸ್ಟ್ ಏನು ಮಾಡಿರಿ, ಹೈಡ್ರೋಜನನ್ನು ಬರ್ಕೊರಿ. ಇದ್ರ ವೆಲೆನ್ಸಿ ಏನದ, 1 ಅದ. ವೆಲೆನ್ಸಿಯನ್ನು ಕೆಳಗೆ ಬರ್ಕೊರಿ. ಪ್ಲಸ್ ಮೈನಸ್ ನಮಗೇನು ಸಂಬಂಧ ಇಲ್ಲ, ಅದು ಆಮೇಲೆ ನೋಡಮ್ಮಂತ. ನೆಕ್ಸ್ಟ್ ನೋಡಿರಿ, ಕ್ಲೋರೈಡ್ ಎಲ್ಲಿ ಅದ ನೋಡಿರಿ, Cl ಅದ. ಇಲ್ಲಿ Cl. ನೆಕ್ಸ್ಟ್ -1 ಅದ, 1 ಬರೀರಿ. ಎರಡೂ ಸಮ ಇತ್ತಂದ್ರೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ಓರೆ ಗುಣಾಕಾರ ಮಾಡ್ಬೇಕಂದ್ರೆ ಒಂದು ಇಲ್ಲಿ ಬರ್ತದೆ, ಒಂದು ಇಲ್ಲಿ ಬರ್ತದೆ. ನೀವು ತಲೆಗೆ ಇಟ್ಕೋರಿ, ಎರಡೂ ಸಮ ಇತ್ತಂದ್ರೆ ಏನೂ ಬರೆಯೋಕೆ ಹೋಗ್ಬೇಡ್ರಿ, ಏನು ಇರ್ತದಲ್ಲ ಅದೇ ಬರ್ದ್ಬಿಡ್ರಿ, ಅಂದ್ರೆ HCl. ನೆಕ್ಸ್ಟ್ ಇಲ್ಲಿ ಎರಡನ್ನು ನೋಡ್ರಿ, ಹೈಡ್ರೋಜನ್ ಸಲ್ಫೈಡ್. ಹೈಡ್ರೋಜನ್ ಎಲ್ಲಿ ಅದ ನೋಡ್ರಿ, ಇಲ್ಲಿ ಅದ ಹೈಡ್ರೋಜನ್ H ಬರೀರಿ. ಸಲ್ಫೈಡ್ ಎಲ್ಲಿ ಅದ ನೋಡ್ರಿ, ಡ ಬಂದ್ರೆ ಮೈನಸ್ ಇರ್ತಂತ ಹೇಳಿದ್ದೆ, ಇಲ್ಲಿ ಅದ ನೋಡ್ರಿ ಸಲ್ಫೈಡ್ ಅನ್ನೋದ S ಅದ. ಹೈಡ್ರೋಜನಿನ ವೆಲೆನ್ಸಿ ಎಷ್ಟು ಅದ ನೋಡ್ರಿ, ಫಸ್ಟ್ 1 ಅದ. ಸಲ್ಫೈಡ್ನ ವೆಲೆನ್ಸಿ ಎಷ್ಟದ, 2 ಅದ, ಅಂದ್ರೆ -2 ಅದ. ಇಲ್ಲಿ ಬೇರೆ ಬೇರೆ ಬಂದವ ವೆಲೆನ್ಸಿಗಳು, ಅದಕ್ಕೆ ಏನು ಮಾಡಿರಿ, ಓರೆ ಗುಣಾಕಾರ ಮಾಡಿರಿ. ಇದು 2 ಇಲ್ಲಿ ಬರ್ತದ, 1 ಇಲ್ಲಿ ಬರ್ತದೆ, ಅಂದ್ರೆ H2S. ಇಲ್ಲಿ 1 ಬರ್ದ್ರೆ ನಡೀತದೆ, ಬಿಟ್ಟರೆ ನಡೀತದೆ, ಏನಿಲ್ಲ ಅಂದ್ರೆ ಏನಿರ್ತದೆ, 1 ಇರ್ತದೆ. ನೆಕ್ಸ್ಟ್ ನೋಡಿರಿ, ವಿಡಿಯೋವನ್ನು ಪಾಸ್ ಮಾಡಿ ನೀವು 3ನೇದು ಮತ್ತು 4ನೇದನ್ನು ಟ್ರೈ ಮಾಡಿರಿ. ಇಲ್ಲಿ ನೋಡಿರಿ, ಮೆಗ್ನೀಷಿಯಂ ಕ್ಲೋರೈಡ್. ಮೆಗ್ನೀಷಿಯಮ್ ಅಂದರೆ ಎಲ್ಲಿ ಬರ್ತದೆ ನೋಡ್ರಿ, ಇಲ್ಲಿ Mg ಬರ್ತದೆ. ಕ್ಲೋರೈಡ್ ಅಂದ್ರೆ ಏನು ಬರ್ತದೆ, ಕ್ಲೋರೈಡ್ ಅಂದ್ರೆ Cl ಬರ್ತದೆ. Mg ಎಷ್ಟದ ನೋಡ್ರಿ, ವೆಲೆನ್ಸಿ 2 ಅದ. ಕ್ಲೋರೈಡ್ ಎಷ್ಟದ, 1 ಅದ, -1 ಅದ. ಓರೆ ಗುಣಾಕಾರ ಮಾಡಿರಿ, ಎಷ್ಟು ಬರ್ತದೆ, ಏನು ಬರ್ತದೆ ಇದು Mg, ಇದು 2 ಇಲ್ಲಿ ಬರ್ತದೆ, Cl2 ಅಂದ್ರೆ ಮೆಗ್ನೀಷಿಯಂ ಕ್ಲೋರೈಡ್. ನೆಕ್ಸ್ಟ್ ನೋಡ್ರಿ, ಅಲ್ಯೂಮಿನಿಯಂ ಆಕ್ಸೈಡ್. ಅಲ್ಯೂಮಿನಿಯಂ ಏನದ ಸಂಕೇತ Al ಅದ. Al ವೆಲೆನ್ಸ್ ಎಷ್ಟು ಅದ ನೋಡ್ರಿ, ಇಲ್ಲಿ 3 ಅದ. ನೆಕ್ಸ್ಟ್ ಏನದ, ಆಕ್ಸೈಡ್ ನೋಡ್ರಿ, ಆಕ್ಸೈಡ್ ಏನದ, O ಅದ. O ಅಂದರೆ ವೆಲೆನ್ಸ್ ಎಷ್ಟದ, 2 - ಅದ. ಓರೆ ಗುಣಾಕಾರ ಮಾಡಿರಿ, ಅಂದ್ರೆ Al2O3. ವಿದ್ಯಾರ್ಥಿಗಳೇ, ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಿದ್ರು ನನಗೆ, ಸರ್ Al2 ಬರ್ತದ್ರಿ, ಇಲ್ಲಿ O3 ಬರ್ತದ್ರಿ, ನಾವು ಇವೇನು ರಾಸಾಯನಿಕ ಸೂತ್ರಗಳನ್ನು ಬಾಯ್ಪಾಟ್ ಮಾಡ್ಬೇಕನ್ರಿ ಅಂತ ಕೇಳ್ತಾ ಇದ್ದೀರಿ. ಬಾಯ್ಪಾಟ್ ಮಾಡುವ ಅವಶ್ಯಕತೆ ಇಲ್ಲ. ಆದ್ರೆ ನಿಮಗೆ ಏನು ಗೊತ್ತಿರ್ಬೇಕಂದ್ರೆ, ಈ ವೆಲೆನ್ಸಿಗಳು ಗೊತ್ತಿತ್ತಂದ್ರೆ ನೀವು ಎಲ್ಲ ರಾಸಾಯನಿಕ ಸೂತ್ರಗಳನ್ನು ಈಸಿಯಾಗಿ ಬರೆದು ಏನು ಮಾಡ್ತೀರಿ, ಬ್ಯಾಲೆನ್ಸ್ ಮಾಡ್ತೀರಿ. ಇದು ನಿಮಗೆ 10th ಕ್ಲಾಸ್ ಒಳಗೆ 3 ಮಾರ್ಕ್ಸಿಗೆ ಬರ್ತದೆ. ಮುಂದಿನ ಪಾರ್ಟ್ ಒಳಗಿನ ರಾಸಾಯನಿಕ ಸೂತ್ರಗಳನ್ನು ಬರೆಯೋದು ಮತ್ತು ಅವುಗಳನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನಿಮಗೆ ಇದು ತಿಳಿದದಂತ ನಾನು ಅನ್ಕೊಂಡಿನಿ, ಭಾವಿಸೀನಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಇದು ಟ್ರಿಕ್ ನೋಡ್ರಿ. ನಾ ಕಹು ಅಗರ್ ಕ್ಯೂಟ್ ತುಜೆ ಮಾಂಗೆ ಕಾರ್ ಜನ್ ಫೆರಾರಿ ಕ್ಯೂ ನೈ ಆಲ್ಟೋ ಫೆರಾರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.